ನಿಮ್ಮ ಮನೆಗೆ ಬೆಡ್ರೂಮ್ ಎಷ್ಟು ಮುಖ್ಯ, ಮಾಸ್ಟರ್ ಬೆಡ್ರೂಮ್ ಎಲ್ಲಿರಬೇಕು, ಯಾವ ರೀತಿ ಇರಬೇಕು? ಮಾಸ್ಟರ್ ಬೆಡ್ರೂಮ್ಗೂ ವಾಸ್ತು ನೋಡ್ಬೇಕಾ? ಖಂಡಿತವಾಗೂ ಮಾಸ್ಟರ್ ಬೆಡ್ರೂಮ್ಗೂ ವಾಸ್ತು ನೋಡ್ಬೇಕಾಗುತ್ತೆ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ವಿಷಯನ ತೊಗೊಂಬಂದಿದ್ದೀನಿ. ಅದು ಏನಪ್ಪ ಅಂದರೆ, ಮಾಸ್ಟರ್ ಬೆಡ್ರೂಮ್ನ ನಾವು ಯಾವ ರೀತಿ ಮಾಡಬೇಕು, ಮಾಸ್ಟರ್ ಬೆಡ್ರೂಮ್ ಎಲ್ಲಿ ಬರಬೇಕು, ಮಾಸ್ಟರ್ ಬೆಡ್ರೂಮಲ್ಲಿ ಯಾವ ಯಾವ ವಸ್ತುಗಳು ಎಲ್ಲೆಲ್ಲಿ ಬರಬೇಕು, ಟಾಯ್ಲೆಟ್ ರೂಮ್ ಎಲ್ಲಿ ಬರಬೇಕು, ವಿಂಡೋ ಎಲ್ಲಿ ಬರಬೇಕು, AC ಎಲ್ಲಿ ಬರಬೇಕು, TV ಎಲ್ಲಿ ಬರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದು ಮಾಸ್ಟರ್ ಬೆಡ್ರೂಮ್ನ ನಾವು ಯಾವ್ಯಾವೆಲ್ಲ ರೀತಿಯಲ್ಲಿ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಫಸ್ಟ್ ಏನಪ್ಪ ಅಂದರೆ, ನಮಗೆ ನೋಡ್ರಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ಮಾಸ್ಟರ್ ಬೆಡ್ರೂಮ್ ಬಂದು ಮನೆ ಯಜಮಾನರು ಅಥವಾ ಮನೆ ಯಜಮಾನಿಕೆ ಯಾರು ನಡೆಸ್ತಾ ಇರ್ತಾರೆ ಅವರು ಮಲಗ್ತಕ್ಕಂಥ ಕೊಠಡಿ, ರೂಮು. ಆ ಮಾಸ್ಟರ್ ಬೆಡ್ರೂಮ್ ನಮಗೆ ನೋಡ್ರಿ, ದಕ್ಷಿಣ, ಪಶ್ಚಿಮ, ಮಧ್ಯಭಾಗ, ನೈಋತ್ಯ ಎರಡೂ ಸೇರೋಂಥ ಭಾಗ ನೈಋತ್ಯ. ಸೌತ್ ವೆಸ್ಟ್ ಕಾರ್ನರಲ್ಲಿ ಮಾಸ್ಟರ್ ಬೆಡ್ರೂಮ್ನ ಕೊಡಬೇಕು. ಏನಕ್ಕೆ ನಾವು ಮಾಸ್ಟರ್ ಬೆಡ್ರೂಮ್ನ ಇಲ್ಲೇ ಕೊಡಬೇಕು, ಮತ್ತು ಮನೆ ಯಜಮಾನರು ಅಥವಾ ಮನೆ ಯಜಮಾನಿಕೆ ಮಾಡೋರು ಏನಕ್ಕೆ ಇಲ್ಲಿ ಮಲಗಬೇಕಂದ್ರೆ, ಇಲ್ಲಿ ಏನಿರುತ್ತೋ ಅದು ನಮ್ಮ ಹತ್ರನೇ ಇರುತ್ತೆ. ಮನೆ ಯಜಮಾನರು ಇಲ್ಲಿ ಬಿಟ್ಟಾಗ ತುಂಬ ವರ್ಷ ಅವ್ರು ಬದುಕಿರ್ತಾರೆ, ಯಜಮಾನಿಕೆ ಮಾಡ್ತಾರೆ. ಅವರು ಮನೆ ಯಜಮಾನಿಕೆ ತೊಗೊಂಡಾಗ ಏನಾಗುತ್ತೆ, ಅವ್ರಿಗೆಲ್ಲ ಕಷ್ಟ ಸುಖ ಗೊತ್ತಿರುತ್ತೆ, ಏಳು ಬೀಳು ಕಂಡಿರ್ತಾರೆ. ಹಾಗಾಗಿ ನಮ್ಮ ಜೀವನಗಳನ್ನ ಒಂದು ಹಂತಕ್ಕೆ ಅವರು ದಡ ಸೇರಿಸ್ತಾ ಹೋಗ್ತಾರೆ. ಹಾಗಾಗಿ ಮನೆ ಯಜಮಾನರು ಈ ಮಾಸ್ಟರ್ ಬೆಡ್ರೂಮಲ್ಲಿ ಮಲಗಬೇಕು. ಈ ಮಾಸ್ಟರ್ ಬೆಡ್ರೂಮ್ನ ಯಾವ ರೀತಿ ವಾಸ್ತುಗೆ ಅನುಗುಣವಾಗಿ ಮಾಡ್ಕೊಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ನೇ ನೋಡಿ, ಈ ಮಾಸ್ಟರ್ ಬೆಡ್ರೂಮಲ್ಲಿ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಬರ್ಬೋದು. ಈ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಬಂದಾಗ ಯಾವುದೇ ಕಾರಣಕ್ಕೂ ಕೆಲವ್ರು ಏನು ಮಾಡ್ತಾರೆ ಗೊತ್ತಿಲ್ಲ, ಅವ್ರ ಕರ್ಮ ಹಂಗಿರುತ್ತೆ, ಈ ಆಚೆಯಿಂದ ಈ ಮಾಸ್ಟರ್ ಬೆಡ್ರೂಮ್ಗೆ ಇಳಿಯೋ ಥರ ಇರುತ್ತೆ. ನೈಋತ್ಯ ಯಾವತ್ತೂ ಎತ್ತರವಾಗಿರಬೇಕು, ಭಾರವಾಗಿರಬೇಕು. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಒಂದೇ 0 ಲೆವೆಲ್ ಇರಲಿ, ಹತ್ತಿದ್ರೆ ಒಳ್ಳೆಯದು, ಆದರೆ ಯಾವುದೇ ಕಾರಣಕ್ಕೂ ಇಳಿಬಾರ್ದು. ಇದಾದಮೇಲೆ ನಮಗೆ ಮಂಚ ಯಾವ ಡೈರೆಕ್ಷನ್ ಬರಬೇಕು ಅನ್ನೋದು ಇಂಪಾರ್ಟೆಂಟು. ನೋಡಿ, ಫಸ್ಟು ದಕ್ಷಿಣಕ್ಕಾದರೂ ತೊಗೊಬೋದು, ದಕ್ಷಿಣಕ್ಕೆ ತಲೆ ಇಟ್ಟು ಮಲಗುವ ಹಾಗೆ. ಅದಾದಮೇಲೆ ನಾವು ಪೂರ್ವಕ್ಕಾದರೂ ತಲೆ ಇಟ್ಟು ಮಲಗ್ಬೋದು. ಇದು ಮಂಚದ ಡೈರೆಕ್ಷನ್, ನಾವು ತಲೆ ಹಾಕಿ ಮಲಗೋ ಅಂಥದ್ದು. ಯಾವುದೇ ಕಾರಣಕ್ಕೂ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು. ಅದೇ ರೀತಿ ಪಶ್ಚಿಮಕ್ಕೆ ತಲೆ ಹಾಕಿ ಪೂರ್ವಕ್ಕೆ ಕಾಲು ಹಾಕಿ ಮಲಗಿದಾಗ ಅದು ದೋಷ ಆಗಿ ಕನ್ವರ್ಟ್ ಆಗ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಮಂಚಗಳನ್ನ, ನಿಮ್ಮ ಹಾಸಿಗೆಗಳನ್ನ ಸರಿಪಡಿಸ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟು ಸಜ್ಜೆ ಬಂದರೆ ನಮಗೆ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಬರಬೇಕು. ಏನಕ್ಕೆ ಅಂದರೆ ಅದು ಭಾರ ಆಗುತ್ತೆ, ಅಲ್ಲಿ ವಸ್ತುಗಳಿಟ್ಟರೆ ಭಾರ ಬೀಳುತ್ತೆ. ಪೂರ್ವಕ್ಕೆ ಉತ್ತರಕ್ಕೆ ಸಜ್ಜೆಗಳು ಬರಬಾರ್ದು. ಒಂದು. ಎರಡನೇದು, ನೀವು ಸಜ್ಜೆ ಮಾಡಿಸಿ ಇಮ್ಮಿಡಿಯೇಟ್ಲಿ ವುಡ್ ವರ್ಕ್ ಮಾಡಿಸಂಗಿದ್ರೆ ಮಾತ್ರ ಮಾಡಿಸ್ಕೊಳ್ಳಿ. ಏನಪ್ಪ ರೀಸನ್ ಅಂದರೆ, ನಾವು ಸಜ್ಜೆ ಕೆಳಗಡೆ ಮಲ್ಕೊಂಡಾಗ ನಮ್ಮ ಎದೆ ಮೇಲೆ ಭಾರ ಇದ್ದಾಗ ಆಗುತ್ತೆ, ಕಮಿಟ್ಮೆಂಟ್ ಹಂಗಿರುತ್ತೆ. ಹಾಗಾಗಿ ಸಜ್ಜೆ ಕೆಳಗಡೆ ದಯವಿಟ್ಟು ಯಾರೂ ಮಲ್ಕೊಬೇಡಿ. ಸಜ್ಜೆ ಬೇಕಾದರೆ ಇರ್ಬೋದು, ಆದರೆ ಸಜ್ಜೆ ಕೆಳಗಡೆ ಮಲಗಬಾರ್ದು. ನೆಕ್ಸ್ಟ್ ನಮಗೆ ಬಾಗಿಲು ಬರುತ್ತಲ್ವಾ, ನೋಡಿ, ಬಾಗಿಲು ಬಂದಾಗ ಇಲ್ಲಿ 9 ಇಂಚು ಅಥವಾ 4.25 ಇಂಚು ಬಿಟ್ಟು ಬಾಗಿಲು ಕೊಡಬೇಕು. ಏನಕ್ಕೆ ಅಂದರೆ, ಇದನ್ನು ಕೆಲವರು 0 ಮಾಡಿ ಇಟ್ಬಿಡ್ತಾರೆ, ಡೋರ್ನೇ ನಾವು ಗೋಡೆಗೆ ಟಚ್ ಮಾಡಿ ಇಟ್ಬಿಡ್ತೀರ. ಅವಾಗ ನೋಡಿ, ಈ ರೂಮ್ಗೆ ಅಗ್ನಿ ಮೂಲೆ ಕಾರ್ನರ್ ಇದೆ, ನೈಋತ್ಯ ಇದೆ, ವಾಯುವ್ಯ ಇದೆ, ಈಶಾನ್ಯ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಜಾಗ ಜಾಸ್ತಿ ಇದ್ದರೆ 9 ಇಂಚು ಬಿಡಿ, ಇಲ್ಲಾಂದರೆ 4.25 ಇಂಚು ಬಿಟ್ಟು ನಾವು ಡೋರ್ಗಳನ್ನ ಇಟ್ಕೊಬೇಕು. ಅದು ರೂಮ್ ಡೋರ್ ಆದರೂ ಸರಿ, ಟಾಯ್ಲೆಟ್ ರೂಮ್ ಡೋರ್ ಆದರೂ ಸರಿ, ಪೂರ್ತಿ ಕಾರ್ನರ್ಗೆ ಇಡಬಾರ್ದು. ನೆಕ್ಸ್ಟ್ ಬಂದು ಇಲ್ಲಿ ಡೋರ್ ಬಂತಲ್ಲ ಪೂರ್ವ ಈಶಾನ್ಯ, ಅದರ ಆಪೋಸಿಟ್ಟು ನಮಗೆ ವಿಂಡೋ ಬರ್ಬೋದು. ಇಲ್ಲಿ 3 ಅಡಿ ಡೋರ್ ಇದ್ದರೆ ಇಲ್ಲಿ 3 ಅಡಿ ಬರ್ಬೋದು, ಅಥವಾ 1.5 ಅಡಿ 2 ಅಡಿ ಇದ್ರ ಸ್ಟ್ರೈಟ್ ಇರಬೇಕು. ಅಂದರೆ ಇಲ್ಲಿ ನೀವು 9 ಇಂಚ್ ಬಿಟ್ಟಿದ್ರೆ ಇಲ್ಲೂ 9 ಇಂಚ್ ಬಿಟ್ಟಿಡಬೇಕು, ಅಥವಾ 4.25 ಅಂಗ್ಲ ಬಿಟ್ಟಿದ್ರೆ ಇಲ್ಲೂ 4.25 ಅಂಗ್ಲ ಬಿಡ್ಬೋದು. ಇಲ್ಲಿ ನಮಗೆ 3 ಅಡಿ ಡೋರ್ ಆಗಿ ಇಲ್ಲಿ ಬೇಕಾದ್ರೆ 5 ಅಡಿ ತೊಗೊಬೋದು, ಅದು ಕುತ್ತಲ್ಲ. ಎಕ್ಸಾಕ್ಟ್ ಇದ್ರ ಆಪೋಸಿಟ್ ವಿಂಡೋ ಇದ್ದಾಗ ನಮಗೆ ಕುತ್ತು ಬರೋಲ್ಲ. ಈ ಪಶ್ಚಿಮ ವಾಯುವ್ಯದಲ್ಲಿ ನಮಗೆ ಒಂದು ವಿಂಡೋ ಬಂದಾಗ ಇದು ನಮಗೆ ಕ್ರಾಸ್ ವೆಂಟಿಲೇಷನ್, ಅಂದರೆ ಗಾಳಿ ಒಳಗಡೆ ಬಂದರೆ ಆಚೆ ಹೋಗೋದಕ್ಕೆ ಜಾಗ ಬೇಕು. ಅವಾಗ ನಾವು ಏನು ಮಾಡ್ಬೋದು, ದಕ್ಷಿಣ ಆಗ್ನೇಯದಲ್ಲಿ ನಾವು ವಿಂಡೋಗಳನ್ನ ತೊಗೊಬೇಕು. ಮಧ್ಯಭಾಗದಲ್ಲಿ ತೊಗೊಳೋದು, ಪಶ್ಚಿಮ, ದಕ್ಷಿಣ, ಮಧ್ಯಭಾಗ, ನೈಋತ್ಯದಲ್ಲಿ ತೊಗೊಳೋದು ಅಂತ ಹೋದಾಗ ನಿಮಗೆ ಅದು ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತದೆ. ಇದಾದಮೇಲೆ ನಮಗೆ ಟಾಯ್ಲೆಟ್ ರೂಮ್ ಎಲ್ಲಿ ಮಾಡ್ಬೋದು ಅಂತ ನೋಡಿರಿ. ನಮಗೆ ಮಾಸ್ಟರ್ ಬೆಡ್ರೂಮ್ಗೆ ಟಾಯ್ಲೆಟ್ ರೂಮು ಫಸ್ಟು ವಾಯುವ್ಯದಲ್ಲಿ ತೊಗೊಬೋದು. ವಾಯುವ್ಯದಲ್ಲಿ ತೊಗೊಂಡು ಇದಕ್ಕೆ ಈ ಕಾಟಿಂದ ಇಲ್ಲಿ ಹತ್ರ ಅಂದ್ಬಿಟ್ಟು ಏನು ಮಾಡ್ತಾರೆ, ನಮಗೆ ಇಲ್ಲೇ ಅಗ್ನಿ ಮೂಲೆಯಲ್ಲೇ ವಿಂಡೋ ಕೊಡ್ತಾರೆ, ಡೋರ್ ಕೊಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಬಾತ್ರೂಮ್ಗೂ ವಾಸ್ತು ನೋಡಬೇಕು. ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಅವ್ರಿಗೆ ದೂರ ಆಗುತ್ತೆ ಅಂತ ಇಲ್ಲೇ ಕೊಟ್ಬಿಡ್ತಾರೆ. ಅಗ್ನಿ ಮೂಲೆಯಲ್ಲಿ ಕೊಟ್ಟರೆ ಚೋರ ಭಯ ಆಗ್ತದೆ.
ಮನೆಯಲ್ಲಿ ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆ ಜಗಳ, ಇದೆಲ್ಲ ಆಗೋದು ಯಾವಾಗಾದ್ರೆ ನಾವು ಅಗ್ನಿ ಮೂಲೆಯಲ್ಲಿ ಬಾಗಿಲುಗಳನ್ನ ಕೊಟ್ಟಾಗ. ಅದು ಮೇನ್ ಡೋರ್ ಉಚ್ಚಸ್ಥಾನ ಕೊಟ್ಬಿಟ್ಟು ಟಾಯ್ಲೆಟ್ ರೂಮ್ನ ಅಗ್ನಿ ಮೂಲೆಯಲ್ಲಿ ಕೊಡಬಾರ್ದು, ಅದನ್ನು ಉಚ್ಚಸ್ಥಾನದಲ್ಲೇ ಕೊಡಬೇಕು. ನೋಡಿ ಇಲ್ಲಿ ಕೊಟ್ಟಾಗ ನೆಕ್ಸ್ಟು ಇಲ್ಲೊಂದು ವೆಂಟಿಲೇಷನ್ ಕೊಡಬೇಕು. ಅದೇ ಆಪೋಸಿಟ್ ಇಲ್ಲೊಂದು ವಿಂಡೋ ಕೊಟ್ಟಾಗ ನಮಗೆ ಇದು ಸ್ಟ್ರೈಟ್ ಇರುತ್ತೆ. ಇಲ್ಲೊಂದು ವಿಂಡೋ, ಇಲ್ಲೊಂದು ವಿಂಡೋ, ಇಲ್ಲೊಂದು ವಿಂಡೋ, ಇಲ್ಲಿ ಡೋರು, ಇದು ಡೋರು, 2 ವಿಂಡೋ 2 ಡೋರು. ಇಲ್ಲಿ ನಮ್ಗೆ ಕೊಡೋಕ್ಕಾಗಿಲ್ಲ, ಬೇಡ, ಈಗ ನಾವು ಮಾಸ್ಟರ್ ಬೆಡ್ರೂಮ್ದು ಏನು ನೋಡ್ತಾ ಇದ್ದೀರಿ ಅದನ್ನೇ ನೋಡೋಣ. ಈ ರೀತಿ ಮಾಡಿಕೊಂಡಾಗ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಕೆಲವರು ಏನು ಮಾಡ್ಬೋದು ಅಂದರೆ, ನೋಡಿ ಇದ್ರ ಆಪೋಸಿಟ್ ಇದೆ. ಇವಾಗ ನಮಗೆ ಇದು 6 ಅಡಿ ಇದೆ ಅಂತ ಇಟ್ಕೊಳ್ಳಿ ಟಾಯ್ಲೆಟ್ ರೂಮು. ಆ 6 ಅಡಿ ಬಿಟ್ಟು ಡೋರ್ ಕೊಟ್ಟಾಗ ನಮಗೆ ಅರ್ಥ ಮಾಡ್ಕೊಬೇಕು, ಈ ಡೋರ್ನ ಇಂಚಸ್ 180 ಡಿಗ್ರಿ ಕೊಟ್ಟು ಈ ಡೋರ್ ಬಂದು ಈ ವಾಲ್ಗೆ ಟಚ್ ಆಗೋ ಥರ ಕೊಡಬೇಕು. ಕೆಲವ್ರು ಏನು ಮಾಡ್ತಾರೆ, ಇಲ್ಲಿ ವಾಲ್ ಕ್ರಿಯೇಟ್ ಮಾಡಿಬಿಡ್ತಾರೆ ಡೋರ್ಗೆ. ಇಲ್ಲಿ ನೀವು ವಾಲ್ ಕ್ರಿಯೇಟ್ ಮಾಡಿದಾಗ ಈ ಡ್ರೆಸ್ಸಿಂಗ್ ಏರಿಯಾಕ್ಕೆ ನೈಋತ್ಯ ಮೂಲೆಯಿಂದ ಎಂಟ್ರಿ ಆಗ್ತೀರಿ, ಆಗಬಾರ್ದು. ಇದನ್ನು ಗಮನದಲ್ಲಿ ಇಟ್ಕೊಂಡು 180 ಡಿಗ್ರಿ ಇಂಚಸ್ ಹಾಕಿ ಅಂತ ಹೇಳೋದು. ಇದಾದಮೇಲೆ ನಮಗೆ ಪೂರ್ವ ಈಶಾನ್ಯದಲ್ಲಿ ನಮಗೆ ಟಾಯ್ಲೆಟ್ ರೂಮ್ ಡೋರ್ ಬಂತು, ಇದು ಡ್ರೆಸ್ಸಿಂಗ್ ಏರಿಯಾ ಆಗ್ತದೆ. ಇದು ಇಲ್ಲಿಂದ ನಾವು ಇಲ್ಲಿ ಹತ್ತಬಾರ್ದು, ಹತ್ತಿದಾಗ ಏನಾಗುತ್ತೆ, ನೈಋತ್ಯ ಡೌನ್ ಆಗುತ್ತೆ. ಇಳಿಬಾರ್ದು, ಇಳಿದಾಗ ಏನಾಗುತ್ತೆ, ಈಶಾನ್ಯಕ್ಕಿಂತ ಪಶ್ಚಿಮ ಭಾಗ ನಮಗೆ ಡೌನ್ ಆಗುತ್ತೆ. ಜಸ್ಟು ಇಲ್ಲಿಂದ ಇಲ್ಲಿ ದಡಕ್ಕೆ ಇಳಿಯೋ ಬದಲು ಸ್ಲೋಪ್, ಈ ಕಡೆಯಿಂದ ಗ್ರಾನೈಟು, ಈ ಕಡೆಗೆ ಸ್ಲೋಪ್ ಕೊಟ್ಕೊಳ್ಳಿ, ಒಂಥರ ರ್ಯಾಂಪ್ ಥರ ಇರ್ತದೆ. ಅದು ಡೌನ ಇಲ್ಲ ಅಂತ ಹೇಳಲ್ಲ, ಆದರೆ ದಡಕ್ಕೆ ಇಳಿಯೋ ಬದಲು ಸ್ಲೋಲಿ ಆದರೆ ಎಷ್ಟೋ ನಮಗೆ ಪಾಸಿಟಿವ್, ನೆಗೆಟಿವ್ ಕಡಿಮೆ ಆಗಿ ಪಾಸಿಟಿವ್ ಆಗೇ ಇರುತ್ತೆ. ಇಲ್ಲಿಂದ ನಾವು ಒಳಗಡೆ ಬಂದಮೇಲೆ ಇದರಲ್ಲಿ ನಮಗೆ ಕಮೋಡ್ ಎಲ್ಲ ಬರ್ಬೋದು. ಇಲ್ಲಿ ಬಾತ್ರೂಮ್ ಸೈಜ್ ಚೇಂಜಸ್ ಇರುತ್ತೆ, ಹಾಗಾಗಿ 2 ಹತ್ರ ತೋರಿಸಿರ್ತೀನಿ, 2 ಹತ್ರನೇ ಬರಬೇಕು. ಅದು ಬಿಟ್ಟು ಬೇರೆ ಎಲ್ಲೂ ಕಮೋಡ್ ಬರಬಾರ್ದು. ನೋಡಿ ವಾಯುವ್ಯದಲ್ಲಿ ಕೊಟ್ಟು ದಕ್ಷಿಣಕ್ಕೆ ಮುಖ ಮಾಡಿ ಉಪಯೋಗಿಸ್ಬೇಕು. ಅದೇ ರೀತಿ ಅಲ್ಲಿ ಆಗ ಜಾಗ ಇಲ್ಲ ಸರ್ ಅಂದರೆ ನೀವು ದಕ್ಷಿಣ ಮಧ್ಯಭಾಗದಲ್ಲಿ ಕೊಟ್ಟು ಉತ್ತರಕ್ಕೆ ಮುಖ ಮಾಡಿ ಉಪಯೋಗಿಸ್ಬೇಕು. ಇದಾದಮೇಲೆ ನಮಗೆ ಸ್ನಾನ ಪೂರ್ವಕ್ಕೆ ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡಿದ್ರೆ ನದಿ ಸ್ನಾನ ಮಾಡಿದಷ್ಟು ಪುಣ್ಯ ಬರ್ತದೆ. ನಮಗಿಲ್ಲಿ ಜಾಗ ಇಲ್ಲ ಅಂದರೆ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಮುಖ ಮಾಡಿ ಸ್ನಾನ ಮಾಡ್ಬೋದು, ಏನೂ ದೋಷ ಇಲ್ಲ. ಆದರೆ ಉತ್ತರಕ್ಕೆ ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಮಾಡಿದಾಗ ನಮಗೆ ನದಿ ಸ್ನಾನ ಮಾಡಿದಷ್ಟು ಪುಣ್ಯ ಬರ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ಜಾಗ ಇದ್ದರೆ ಬಳಸ್ಕೊಳ್ಳಿ. ಸುಮ್ಮನೆ ಮನೆ ಯಜಮಾನರ ಮೇಲೆ, ಇಂಜಿನಿಯರ್ ಮೇಲೆ ಪ್ರೆಷರ್ ಹಾಕಬೇಡಿ. ಇದಾದಮೇಲೆ ನೆಕ್ಸ್ಟು ಇದರಲ್ಲೆಲ್ಲ ಉಪಯೋಗಿಸಿದಂಥ ನೀರು ನೋಡಿ, ಇಲ್ಲಿಂದ ಇದು ಪೂರ್ತಿ ಉತ್ತರ ಪೂರ್ವ 2 ಹತ್ರ ಎಲ್ಲಾದರೂ ಜಾಗ ಇದ್ದರೆ ಭೂಮಿ ಅಂದರೆ ಫ್ಲೋರ್ ಒಳಗಡೆ ಹೋಗೋದಕ್ಕೆ ನೀರು ಡೌನು ಉತ್ತರಕ್ಕೆ ಪೂರ್ವಕ್ಕೆ ಕೊಟ್ಟಾಗ ನಮಗೆ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ನೋಡಿರಿ, ಪೂರ್ವದಿಂದ ಪಶ್ಚಿಮಕ್ಕೆ ರೂಮ್ ಏನು ಮೆಜರ್ಮೆಂಟ್ ಇರುತ್ತೆ ಸೇಮ್ ಮೆಜರ್ಮೆಂಟು ಟಾಯ್ಲೆಟ್ ರೂಮ್ ತೊಗೊಂಡ್ಬಿಡ್ತಾರೆ. ಅವಾಗ ನಮಗೇನಾಗುತ್ತೆ, ಈಶಾನ್ಯದಲ್ಲಿ ಟಾಯ್ಲೆಟ್ ರೂಮ್ ಬರುತ್ತೆ. ಈ ಪೂರ್ವದಿಂದ ಪಶ್ಚಿಮಕ್ಕೆ ಏನಿರುತ್ತೆ 3 ಭಾಗ ಮಾಡಿ 2 ಭಾಗ ತೊಗೊಂಡು ಇನ್ನು 1 ಭಾಗ ಹಾಗೆ ಬಿಡಬೇಕು. ಆವಾಗ ಈಶಾನ್ಯ ಬಿಟ್ಟಾಗುತ್ತೆ. ನೀವು ಪೂರ್ತಿ ತೊಗೊಂಡಾಗ ಈಶಾನ್ಯದಲ್ಲೂ ಟಾಯ್ಲೆಟ್ ರೂಮ್ ಬರುತ್ತೆ. ಮನೇಲಿ ದುರಭ್ಯಾಸಗಳು ಜಾಸ್ತಿ ಆಗ್ತವೆ. ಈಶಾನ್ಯದಲ್ಲಿ ಟಾಯ್ಲೆಟ್ ರೂಮ್ ಬಂದರೆ ಈಶಾನ್ಯನ ಕಟ್ ಮಾಡಿ ಡ್ರೆಸ್ಸಿಂಗ್ ಏರಿಯಾ ಮಾಡಿ ಮಾಡಬೇಕು. ಫಸ್ಟು ಅರ್ಥ ಮಾಡ್ಕೊಳ್ಳಿ, ನಾವು ರೂಮ್ ಒಳಗಡೆ ಹೋದರೆ ಸಾಧ್ಯವಾದಷ್ಟು ನಮ್ಮ ರೂಮು ಟಾಯ್ಲೆಟ್ ರೂಮು ಎಲ್ಲ ಸೇರಿ ಡ್ರೆಸ್ಸಿಂಗ್ ಏರಿಯಾ ಎಲ್ಲ ಸೇರಿ ರೆಕ್ಟಾಂಗಲ್ ಅಥವಾ ಸ್ಕ್ವೇರ್ ಇರೋ ಥರ ಫಸ್ಟ್ ನೀವು ಪ್ಲ್ಯಾನ್ ಮಾಡಬೇಕು. ಮೊದಲನೇದು ತಪ್ಪಾಯಿತು ಹೆಜ್ಜೆ ಅಂದರೆ ಪ್ರತಿ ಹೆಜ್ಜೆನೂ ತಪ್ಪಾಗ್ತಾ ಇರ್ತದೆ. ಹಾಗಾಗಿ ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಬಳಸ್ಕೊಳ್ಳಿ. ಇನ್ನು ಕೆಲವ್ರು ಏನು ಮಾಡಿಬಿಡ್ತಾರೆ, ಈ ಥರ ಕೊಟ್ಬಿಟ್ಟು ಇಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ಬಾಗಿಲು ಕೊಡ್ತೀರಾ. ದಕ್ಷಿಣ ಆಗ್ನೇಯದಲ್ಲಿ ಬಾಗಿಲು ಒಳ್ಳೆಯದು, ಕೆಟ್ಟದ್ದಲ್ಲ. ಆದರೆ ಈ ರೂಮಿಂದ ಈ ಕಡೆ ನಾವು ಉತ್ತರಕ್ಕೆ ಹತ್ತಬಾರ್ದು. ಉತ್ತರಕ್ಕೆ ನಾವು ಏನು ಮಾಡಿಬಿಡ್ತೀರಿ, ಇದು 3/4 ಅಡಿ ಹೈಟ್ ಆಗಿಬಿಡುತ್ತೆ ಟಾಯ್ಲೆಟ್ ರೂಮು. ಆವಾಗ ನಾವೇನು ಮಾಡ್ತೀರಿ, ಉತ್ತರಕ್ಕೆ ಹತ್ತಿರಿ. ಪೂರ್ವಕ್ಕೆ ಉತ್ತರಕ್ಕೆ ಹತ್ತಬಾರ್ದು. ಪೂರ್ವಕ್ಕೆ ಹತ್ತಿದ್ರೆ ಆರೋಗ್ಯ ಬೆಳವಣಿಗೆ ಇರೋದಿಲ್ಲ, ಗ್ರೋತ್ ಇರೋದಿಲ್ಲ. ಅದೇ ರೀತಿ ಉತ್ತರಕ್ಕೆ ಹತ್ತಿದ್ರೆ ಫೈನಾನ್ಸ್ ಸಪೋರ್ಟ್ ಮಾಡಲ್ಲ. ಮನೆಯ ಹೆಣ್ಣು ಮಕ್ಕಳಿಗೆ ಸುಖ ಕಡಿಮೆ ಇರ್ತದೆ, ಲೇಡೀಸ್ಗೆ ಸುಖ ಕಡಿಮೆ ಆಗ್ತದೆ. ನಾವು ಟಾಯ್ಲೆಟ್ ರೂಮ್ಗೆ ಹೋಗ್ಬಿಟ್ಟು ಆಮೇಲೆ ವಾಪಸ್ ಏನು ಮಾಡ್ತೀರಿ, ಮಾಸ್ಟರ್ ಬೆಡ್ರೂಮ್ಗೆ ರೂಮ್ ಒಳಗಡೆ ಇಳಿತೀರಿ. ಅವಾಗೇನಾಯಿತು, ದಕ್ಷಿಣಕ್ಕೆ ಇಳಿದಾಗಾಯಿತು. ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಯಾವತ್ತೂ ಸ್ಟಾರ್ಟಿಂಗ್ ಇಳಿಬಾರ್ದು, ಹತ್ತಬೇಕು. ಯಾವಾಗ ನಾವು ದಕ್ಷಿಣಕ್ಕೆ ಇಳಿತೀರಾ ಆರೋಗ್ಯ ಸಮಸ್ಯೆ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಬಂದು ನಮಗೆ ಟಾಯ್ಲೆಟ್ ರೂಮಲ್ಲಿ ಗೀಸರ್ ಬೇಕಿದ್ದರೆ ಆಗ್ನೇಯ ಇಲ್ಲಿ ಗೀಸರ್ ಬರಬೇಕು, ಮತ್ತು ವಾಯುವ್ಯ. ಏನಕ್ಕಪ್ಪ ಇಲ್ಲಿ ಅಂದರೆ ನಮ್ಮ ಬೆಂಕಿ ಒಂದು ಅಗ್ನಿ ಮೂಲೆಯಲ್ಲಿರಬೇಕು ಅಥವಾ ವಾಯುವ್ಯದಲ್ಲಿರಬೇಕು. ನೀವು ಸ್ನಾನ ಮಾಡೋದು ಮಾತ್ರ ಮಾಮೂಲಿ ನಾನು ಆಗಲೇ ಹೇಳ್ದಾಗೆ ಗೀಸರ್ ಮಾತ್ರ ಇಲ್ಲಿಂದ ನೀವು ಪೈಪ್ಲೈನ್ನ ತೊಗೊಂಡೋಗ್ಬೇಕಾಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಗೀಸರ್ಗಳನ್ನ ತೊಗೊಳ್ಳಿ. ತುಂಬ ಜನ ಮಾಡೋ ತಪ್ಪೇನೆಂದರೆ ಇಲ್ಲಿ ಟಾಯ್ಲೆಟ್ ರೂಮ್ ಕೊಟ್ಬಿಟ್ಟು ಇಲ್ಲಿ
ವುಡ್ ವರ್ಕ್ ಮಾಡಿಸ್ಕೊಂಡ್ಬಿಡ್ತೀರಾ. ಇದು ಈ ರೂಮಿನ ಈಶಾನ್ಯ ಆಗ್ತದೆ. ಈಶಾನ್ಯ ಭಾರ ಬೀಳುತ್ತೆ. ಈಶಾನ್ಯ ಭಾರ ಬಿದ್ದರೆ ಮನೆ ಗಂಡು ಮಕ್ಕಳು ಮನೆ ಯಜಮಾನರಿಗೆ ತೊಂದರೆ ಆಗ್ತದೆ. ಈಶಾನ್ಯದಲ್ಲಿ ರೂಮ್ ಇರ್ಬೋದು, ಲಿವಿಂಗ್ ಏರಿಯಾ ಇರ್ಬೋದು, ಈಶಾನ್ಯದಲ್ಲಿ ಭಾರ ಬೀಳಬಾರ್ದು. ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಆ ರೂಮಿನ ಈಶಾನ್ಯದಲ್ಲಿ ಯಾವುದೇ ಕಾರಣಕ್ಕೂ ವುಡ್ ವರ್ಕ್ಗಳನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಮತ್ತು ವಾಯುವ್ಯ ಆಯಿತು. ಈಗ ನಮಗೆ ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ರೂಮ್ ಬಂದರೆ, ಅಗ್ನಿ ಮೂಲೆಯಲ್ಲೂ ಈ ರೂಮಿನ ಆಗ್ನೇಯದಲ್ಲೂ ಬರ್ಬೋದು ನಮಗೆ ಟಾಯ್ಲೆಟ್ ರೂಮು. ಇದು ಪೂರ್ವ ಈಶಾನ್ಯ ಡೋರ್ ಬಂದರೂ ಸರಿ ಅಥವಾ ಉತ್ತರ ಈಶಾನ್ಯ ಡೋರ್ ಬಂದರೂ ಸರಿ, ನಮಗೆ ಅಗ್ನಿ ಮೂಲೆಯಲ್ಲಿ ಬೇಕಾದರೆ ನಾವು ಟಾಯ್ಲೆಟ್ ರೂಮ್ನ ಮಾಡ್ಕೊಬೋದು. ಮಾಸ್ಟರ್ ರೂಮಿನ ಅಗ್ನಿ ಮೂಲೆಯಲ್ಲಿ ನಾನು ಹೇಳ್ತಾ ಇರೋದು ಕನ್ಫ್ಯೂಸ್ ಮಾಡ್ಕೊಬೇಡಿ. ಮನೆಯ ಅಗ್ನಿ ಮೂಲೆ ಅಲ್ಲ, ಮಾಸ್ಟರ್ ಬೆಡ್ರೂಮ್ನ ಅಗ್ನಿ ಮೂಲೆಯಲ್ಲಿ. ಇದು ಅಷ್ಟೇ, ಸುಮಾರು ಜನ ಏನು ಮಾಡ್ತಾರೆ ಅಂದರೆ ರೂಮ್ ಎಷ್ಟಿದೆಯೋ ಅಷ್ಟು ಪೂರ್ತಿ ತೊಗೊಂಡ್ಬಿಡ್ತಾರೆ. ಆ ಪೂರ್ತಿ ತೊಗೊಂಡಾಗ ಏನಾಗುತ್ತೆ, ನಮಗೆ ಈ ರೂಮಿನ ಈಶಾನ್ಯಕ್ಕೂ ಬರುತ್ತೆ. ಅದನ್ನು ಈಶಾನ್ಯ ತಪ್ಪಿಸಿ ಮೂರನೇ ಒಂದು ಭಾಗ ತಪ್ಪಿಸ್ಬಿಟ್ಟು ಇಲ್ಲಿ ಕೊಡಬೇಕು. ಇಲ್ಲಿ ಕೊಟ್ಟಾಗ ಕೆಲವರು ಏನು ಮಾಡ್ತಾರೆ ಅಂದರೆ ನೋಡ್ರೆ, ಪಶ್ಚಿಮ ವಾಯುವ್ಯದಲ್ಲಿ ಬಾಗಿಲು ಕೊಡ್ತಾರೆ. ಬಾಗಿಲು ಕೊಡ್ಬೋದು, ಇಲ್ಲೇನು ತೊಂದರೆ ಇಲ್ಲ. ಆದರೆ ಇಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಹತ್ತಬಾರ್ದು. ಹತ್ತಿದ್ರೆ ಮನೆ ಯಜಮಾನರಿಗೆ, ಮನೆ ಗಂಡು ಮಕ್ಕಳಿಗೆ ತೊಂದರೆ ಆಗ್ತದೆ, ಬೆಳವಣಿಗೆ ಕುಂಠಿತ ಆಗ್ತದೆ. ಎರಡೂ 0 ಲೆವೆಲ್ ಇದ್ದರೆ ದಕ್ಷಿಣ ಆಗ್ನೇಯದಲ್ಲಿ ಇಟ್ಕೊಬೋದು. ಅದು ಬಿಟ್ಟು ನೆಕ್ಸ್ಟ್ ಬಂದು ನಮಗೆ ಇದೇ ರೂಮಿನ ಉತ್ತರ ಈಶಾನ್ಯದಲ್ಲಿ ಇಟ್ಕೊಬೇಕು. ಎಲ್ಲ ಉತ್ತರ ವಾಯುವ್ಯದಲ್ಲಿ ಇಟ್ಕೊಂಡು ಬಡ್ಡಿ ಕಟ್ಟೋದಂತ ದುಡ್ದಿದ್ದೆಲ್ಲ ಕಂಡವ್ರು ಕೊಡ್ತೀರಾ. ಯಾಕೆ ಕೊಡ್ತೀರಾ? ಅವ್ರು ಏನು ಮಾಡ್ತಾರೆ ಅಂದರೆ, ಪ್ಲ್ಯಾನ್ ಕೊಡೋರು ನಿಮಗೆ ಇಲ್ಲಿ ವುಡ್ ವರ್ಕ್ ಕೊಟ್ಬಿಡ್ತಾರೆ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ವುಡ್ ವರ್ಕ್ ಕೊಟ್ಟಾಗ ಈ ಡ್ರೆಸ್ಸಿಂಗ್ ಏರಿಯಾಕ್ಕೆ ನೈಋತ್ಯದಿಂದ ಎಂಟ್ರಿ ಆಗ್ತೀರಿ. ಯಾರ್ಯಾರು ನೈಋತ್ಯದಿಂದ ಎಂಟ್ರಿ ಆಗ್ತೀರಿ, ತಂದೆ ಮಕ್ಕಳು ಜೊತೆಲಿರೋದಕ್ಕಾಗಲ್ಲ. ಅದೃಷ್ಟ ಚೆನ್ನಾಗಿದ್ರೆ ಹಾಸ್ಟ್ಲಿಗೆ ಹೋಗಿ ಓದ್ತಾರೆ. ಇನ್ನೂ ಅದೃಷ್ಟ ಚೆನ್ನಾಗಿದ್ರೆ ತಂದೆ ಬೇರೆ ಕಡೆ ಕೆಲಸದಲ್ಲಿರ್ತಾರೆ, ಹೆಂಡತಿ ಮಕ್ಕಳು ಇನ್ನೊಂದು ಕಡೆ ಇರ್ತಾರೆ. ಇಲ್ಲ ಅಂದರೆ ತೊಂದರೆ ಆಗ್ತದೆ. ನೈಋತ್ಯದಿಂದ ಓಡಾಡಬಾರ್ದು. ನೋಡಿರಿ, ಇಲ್ಲಿ ವುಡ್ ವರ್ಕ್ ಬಂದ ತಕ್ಷಣ ಇಲ್ಲಿ ನೈಋತ್ಯದಿಂದ ಓಡಾಡಿದ್ರಿ. ಯಾವಾಗ ನೈಋತ್ಯದಿಂದ ಓಡಾಡ್ತೀರಿ, ಅವರು ಇಲ್ಲಿ ವುಡ್ ವರ್ಕ್ ಬಂದಿರೋದ್ರಿಂದ ಈಶಾನ್ಯದಲ್ಲಿ ಬಾಗಿಲು ಕೊಡೋಕ್ಕಾಗಲ್ಲ. ಉತ್ತರ ವಾಯುವ್ಯದಲ್ಲಿ ಬಾಗಿಲು ಕೊಡ್ತಾರೆ. ಉತ್ತರ ವಾಯುವ್ಯದಲ್ಲಿ ಬಾಗಿಲು ಯಾವುದೇ ಕಾರಣಕ್ಕೂ ನೀಚ ಸ್ಥಾನದಲ್ಲಿ ಕೊಡಬಾರ್ದು. ಇದಾದಮೇಲೆ ಈ ರೂಮಿನ ಈಶಾನ್ಯ ಮೂಲೆಯಲ್ಲಿ ಭಾರ ಬಂತು. ನೋಡಿ, ಒಂದ್ಕೊಂದು ಹೆಂಗೆ ಎಣ್ಕೊಂಡು ಹೋಗ್ತಾ ಇರ್ತದೆ. ಹಾಗಾಗಿ ಇಲ್ಲಿ ಈಶಾನ್ಯದಲ್ಲಿ ಎಂಟಿ ಬಿಡಿ, ಉತ್ತರ ವಾಯುವ್ಯ ಬಿಟ್ಟು ಉತ್ತರ ಈಶಾನ್ಯದಲ್ಲಿ ಬಾಗಿಲು ಕೊಟ್ಕೊಬೇಕು. ಈಶಾನ್ಯದಲ್ಲಿ ಬಾಗಿಲು ಕೊಟ್ಕೊಂಡಾಗ ಅದರ ಆಪೋಸಿಟಲ್ಲಿ ನಾವು ವೆಂಟಿಲೇಷನ್ನ ಕೊಟ್ಕೊಬೇಕು, ದಕ್ಷಿಣ ಆಗ್ನೇಯದಲ್ಲಿ. ಇದಾದಮೇಲೆ ಇಲ್ಲಿ ಅಂದರೆ ದಕ್ಷಿಣದಲ್ಲಿ ನಮಗೆ ಟಾಯ್ಲೆಟ್ ರೂಮ್ ಬಂದಾಗ ದಕ್ಷಿಣ ಮಧ್ಯಭಾಗದಲ್ಲಿ ಕಮೋಡು, ವಾಯುವ್ಯದಲ್ಲಿ ಕಮೋಡು. ದಕ್ಷಿಣ ಮಧ್ಯಭಾಗದಲ್ಲಿ ಬಂದರೆ ಉತ್ತರಕ್ಕೆ ಮುಖ ಮಾಡಿ ಉಪಯೋಗಿಸ್ಬೇಕು. ವಾಯುವ್ಯದಲ್ಲಿ ಬಂದಾಗ ನಮಗೆ ದಕ್ಷಿಣಕ್ಕೆ ಮುಖ ಮಾಡಿ ಉಪಯೋಗಿಸ್ಬೇಕು. ನಾನು ಆಗಲೇ ಹೇಳ್ದಾಗೆ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡೋ ಥರ ಮಾಡ್ಕೊಬೇಕು. ಮತ್ತು ಗೀಝರ್ ಪಾಯಿಂಟು ಇಲ್ಲೂ ಅಷ್ಟೇ, ಅಗ್ನಿಮೂಲೆ ಅಥವಾ ವಾಯುವ್ಯದಲ್ಲಿ ತೊಗೊಳ್ಳಿ. ಯಾವುದೇ ಕಾರಣಕ್ಕೂ ಉತ್ತರದಿಂದ ದಕ್ಷಿಣಕ್ಕೆ ಇಳಿಯೋ ಥರ ಮಾಡ್ಕೊಬೇಡಿ. ಹಾಸ್ಪಿಟ್ಲ್ ಖರ್ಚು ಬರ್ತದೆ, ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. 80% ಜನ ಇದೇ ಥರ ಮಾಡ್ತಾ ಇರೋದು. ಇಳಿಬಾರ್ದು, ಹತ್ತಬೇಕು. ಹತ್ತಿದ್ರೂ ಬೇಡ, ನಮಗೆ 0 ಲೆವೆಲ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ನೀರು ಆಚೆ ಬರ್ತದೆ ಅಂತಾರೆ. ಇಲ್ಲಿ ಗ್ರಾನೈಟಲ್ಲಿ ಹೊಸ್ಲಾಕ್ಸ್ಕೊಳ್ಳಿ. ಹೊಸ್ಲಾಕ್ಸ್ಕೊಂಡ್ರೆ ನೀರು ಆಚೆ ಬರೋಲ್ಲ. ನೀವು ಯಾವಾಗ ಡೌನ್ ಮಾಡ್ತೀರಿ, ದಕ್ಷಿಣ ಡೌನ್ ಆಗ್ತದೆ, ಈಶಾನ್ಯ ಹೈಟ್ ಆಗ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಟೈಲ್ಸ್ ಹಾಕೋವಾಗ ಅವ್ರಿಗೆ ಹೇಳಬೇಕು ಈ ರೀತಿ. ಅದ್ರ ಬದಲಾಗಿ ಇಲ್ಲಿಂದ ಒಂದೇ ಒಂಚೂರು ಈಸ್ಟ್ ಕಡೆಗೆ ರ್ಯಾಂಪ್ ಥರ ಸ್ಲೋಪ್ ಕೊಟ್ಟಾಗ ನಮಗೆ ಡೌನು ಆಗ್ತದೆ. ನಮಗೆ ಪೂರ್ವ, ಈ ರೂಮಿನ ಪೂರ್ವ ಡೌನ್ ಆಗ್ತದೆ, ಪಶ್ಚಿಮ ಒಂದೇ ಲೆವೆಲ್ ಇರ್ತದೆ. ದಡಕ್ನಂತ ಇಳಿಯೋ ಬದಲು ರ್ಯಾಂಪು. ಅರ್ಥ ಆಯ್ತಾ? ಜೋರಾಗಿ ಹೋಗಿ ಆಕ್ಸಿಡೆಂಟ್ ಆಗಿ ಕೈ ಕಾಲು ಮುರ್ಕೊಳ್ಳೋ ಬದಲು ಸಣ್ಣ ಪುಟ್ಟ ಗಾಯ ಆಯಿತು ಅಂತಾರಲ್ಲ, ಈ ರೀತಿ ನೀವು ಈ ಟಾಯ್ಲೆಟ್ ರೂಮ್ಗಳನ್ನ ಬಳಸ್ಕೊಬೇಕು. ಇನ್ನು ರೂಮ್ ಒಳಗಡೆ ವಾರ್ಡ್ರೂಫ್ ಯಾವ ಕಡೆ ಬರಬೇಕು ಅಂತ ನೋಡಿ. ವಾರ್ಡ್ರೂಫ್ ಯಾವತ್ತೂ ಅಷ್ಟೇ, ಇಲ್ಲಿ ಕಿಟಕಿ ಇರುತ್ತಲ್ವ ಪಶ್ಚಿಮ ವಲಯದಲ್ಲಿ, ಪಶ್ಚಿಮ ಪೂರ್ತಿ ಹಿಂಗೆ ಬಂದು ಕಿಟಕಿ ಕೆಳಗಡೆ ಮತ್ತು ಕಿಟಕಿ ಮೇಲೆ ಬರಬೇಕಾಗುತ್ತೆ ಪಶ್ಚಿಮದಲ್ಲಿ ಬಂದಾಗ. ಅದೇ ರೀತಿ ನಮಗೆ ಪೂರ್ವಕ್ಕೆ ತಲೆ ಹಾಕಿ ಮಲಗಿದಾಗ ದಕ್ಷಿಣ ಮಾಡ್ಕೊಬೋದು. ದಕ್ಷಿಣನೂ ಅಷ್ಟೇ ಕಿಟಕಿ ಕೆಳಗಡೆ ಮತ್ತು ಕಿಟಕಿ ಮೇಲೆ ಮಾಡಬೇಕಾಗುತ್ತೆ ಕಂಟಿನ್ಯೂ, ಅಲ್ಲಿಗೆ ಸ್ಟಾಪ್ ಮಾಡಬಾರ್ದು. ಇಲ್ಲ ಸರ್ ನಮ್ಗೆ ರೂಮ್ ದೊಡ್ಡದು ಇದೆ, ದಕ್ಷಿಣ ಪಶ್ಚಿಮ ಎರಡೂ ಮಾಡ್ಕೊತೀರಿ ಅಂದರೆ ಖಂಡಿತವಾಗೂ ಮಾಡ್ಕೊಬೋದು, ಏನೂ ದೋಷ ಇಲ್ಲ. ಇದಾದಮೇಲೆ ನೆಕ್ಸ್ಟ್ ಬಂದು ನಮಗೆ ಟಿ ವಿ ಪಾಯಿಂಟ್ ಎಲ್ಲಿ ಬರಬೇಕು ಅಂತ. ಟಿ ವಿ ಪಾಯಿಂಟು ನಮಗೆ ಇಂಜಿನಿಯರು ಆರ್ಕಿಟೆಕ್ಟ್ ಎಲ್ಲ ಕೊಡೋದೇನೆಂದರೆ ನೋಡಿ, ಇಲ್ಲಿ ಮಲಗಿದ್ದಾಗ ಎದುರು ಕೊಟ್ಬಿಡ್ತಾರೆ. ಏನು ಸಂತೋಷ, ಏನು ದೋಷ ಇಲ್ಲ. ನಮಗೆ ಪಶ್ಚಿಮಕ್ಕೆ ಪೂರ್ವಕ್ಕೆ ಟಿ ವಿ ಬರಬೇಕು. ಅದೇ ನೀವು ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿದಾಗ ಇಲ್ಲಿ ಉತ್ತರದಲ್ಲಿ ಎದುರು ಕೊಡ್ತಾರೆ. ಉತ್ತರದಲ್ಲಿ ಭಾರ ಆಗುತ್ತೆ, ಉತ್ತರದಲ್ಲಿ ಬಿಸಿ ಆಗುತ್ತೆ, ಟಿ ವಿ ಓಡೋವಾಗ ಅದು ಹೀಟ್ ಆಗುತ್ತೆ. ಹಾಗಾಗಿ ನಿಮ್ಗೆ ಬೇಕಿದ್ದರೆ ಪೂರ್ವ ಪಶ್ಚಿಮ ತೊಗೊಳ್ಳಿ. ಅದು ಮಕ್ಕಳ ರೂಮಲ್ಲಿ ಹೊಸ್ದಾಗಿ ಹಾಕ್ಸ್ತಾ ಇದ್ದರೆ ಖಂಡಿತವಾಗಿ ಹಾಕ್ಸ್ಬೇಡಿ. ಮಕ್ಕಳು ಕೆಳಗಡೆ ಬರೋದೇ ಕಡಿಮೆ, ರೂಮಿಂದ ಆಚೆ ಬರೋದೇ ಕಡಿಮೆ. ನಾವೆಲ್ಲ ಅನುಕೂಲ ಅಲ್ಲೇ ಮಾಡಿಕೊಟ್ಬಿಟ್ರೆ ಇದ್ದಿದ್ದು ಆಚೆ ಬರೋಲ್ಲ. ಇದಾದಮೇಲೆ ನೆಕ್ಸ್ಟ್ ನಮಗೆ ಎ ಸಿ ಪಾಯಿಂಟು
ಪಶ್ಚಿಮ ವಾಯುವ್ಯ ಅಥವಾ ಉತ್ತರ ವಾಯುವ್ಯ ಇವೆರಡು ಜಾಗದಲ್ಲೇ ನಮಗೆ ವಾಯು ಅಂದ್ರಲ್ಲಿ ಗಾಳಿ, ನಾವು ಸೆಕೆಯಾದ ಗಾಳಿ ಹಾಕೊಂಡಾಗ ತಣ್ಣ ಗಾಳಿ ಬರುತ್ತಲ್ಲ ಅದೇ ರೀತಿ ಎ ಸಿನೂ ಇಲ್ಲೇ ಬರಬೇಕು. ಇದು ಬಿಟ್ಟು ಒಂದು ಸ್ವಲ್ಪ ಆದರೂ ಈ ಕಡೆ ತೊಗೊಳ್ಳಿ, ಒಂದು ಸ್ವಲ್ಪ ಆದರೂ ಈ ಕಡೆ ತೊಗೊಳ್ಳಿ, ಅದು ಬಿಟ್ಟು ಬೇರೆ ಜಾಗಗಳಲ್ಲಿ ಎ ಸಿ ಪಾಯಿಂಟ್ಗಳನ್ನ ಮಾಡಿಸ್ಬೇಡಿ. ಇನ್ನು ಕ್ಯಾಶ್ ಇಡೋದು ಸ್ವಲ್ಪ ವಾಯುವ್ಯದಲ್ಲಿ ಇಟ್ಕೊಳ್ಳಿ ಮತ್ತು ಉತ್ತರ ಮಧ್ಯ ಭಾಗದಲ್ಲಿ ಇಟ್ಕೊಳ್ಳಿ. ವಾಯುವ್ಯದಲ್ಲಿ ಇಟ್ಟಿರೋಂಥದ್ದು ಆಕ್ಟಿವ್ ಆಗ್ತಾ ಇರ್ತದೆ, ಜಾಸ್ತಿ ಆಗ್ತಾ ಇರ್ತದೆ. ಇದನ್ನು ಸ್ವಲ್ಪ ತೆಗೆದು ಉತ್ತರ ಮಧ್ಯ ಭಾಗ ಕುಬೇರನ ಸ್ಥಾನ ಇಲ್ಲಿ ಇಟ್ಕೊಳ್ಳಿ, ಅಲ್ಲಿ ಇಟ್ಟಿರೋ ಅಂಥದ್ದು ಆಚೆ ಹೋಗೋದಿಲ್ಲ. ಇನ್ನು ಕನ್ನಡಿ ಎಲ್ಲ ಹಾಕಬೇಕು ಅಂತ ನೋಡಿ, ಕನ್ನಡಿಲಿ ನಾವು ಮಲಗಿರೋರು ಎದುರು ಕಾಣಬಾರ್ದು ಅಷ್ಟೇ ನಾವು ಹೇಳೋದು. ಇಲ್ಲಿ ದಕ್ಷಿಣಕ್ಕೆ ನೀವು ತಲೆ ಹಾಕಿ ಮಲಗಿದಾಗ ಇದ್ರ ಆಪೋಸಿಟ್ ಇಲ್ಲಿ ಏನಾದರೂ ಜಾಗ ಇದ್ದರೆ ಇಲ್ಲಿ ಕನ್ನಡಿ ಇಟ್ಕೊಳ್ಳಿ ಉತ್ತರ ವಾಯುವ್ಯ, ಅಥವಾ ಈ ಮಂಚ ಆದಮೇಲೆ ಇಲ್ಲಿ ಜಾಗ ಇದ್ದರೆ ಇಲ್ಲಿ ಇಟ್ಕೊಳ್ಳಿ. ಅದೇ ನಮಗೆ ದಕ್ಷಿಣ ಒಂದು ಪೂರ್ವಕ್ಕೆ ತಲೆ ಹಾಕಿ ಮಲಗಿದಾಗ ಅವಾಗೂ ಅಷ್ಟೇ ಇಲ್ಲಿ ಇಟ್ಕೊಬೋದು. ಇದನ್ನು ಗಮನದಲ್ಲಿ ಇಟ್ಕೊಂಡು ಮಲಗಿರೋ ಮಂಚ ಸೈಜ್ ಏನಿದೆ, ಹಾಸಿಗೆ ಸೈಜ್ ಏನಿದೆ ಅದ್ರ ಆಪೋಸಿಟು ಕನ್ನಡಿ ಬರೆದಿದ್ದಂಗೆ ನೋಡ್ಕೊಳ್ಳಿ. ಇದಾದಮೇಲೆ ಕೊನೆ ಪಾಯಿಂಟ್ ಏನಪ್ಪ ಅಂದರೆ ಬೀಮ್ ಕೆಳಗಡೆ ಮಲಗಬಾರ್ದು. ಬೀಮ್ ಅಂತೂ ಮಧ್ಯ ಬರಲ್ಲ ಮಾಸ್ಟರ್ ಬೆಡ್ರೂಮ್ಗೆ, ಆದರೆ ನೀವೇನು ಮಾಡ್ಬಿಡ್ತೀರಾ, ಪಿ ಒ ಪಿಯಲ್ಲಿ ಬೀಮ್ ಥರ ಡಿಸೈನ್ ತೊಗೊತೀರ ಮಂಚದ ಮೇಲೆ, ಚೆನ್ನಾಗಿ ಕಾಣಬೇಕು ಅಂತ. ಇಲ್ಲಿ ಮಂಚ ಇಲ್ಲಿರುತ್ತೆ, ಇಲ್ಲೇ ತೊಗೊತೀರ ನೀವು ಡಿಸೈನ್ಗಳು. ಆವಾಗ ನಮಗೆ ಬೀಮ್ ಕೆಳಗಡೆ ಮಲಗ್ದಾಗ ಆಗುತ್ತೆ. ಆವಾಗ ನಮಗೆ ಕಷ್ಟಗಳು ಜಾಸ್ತಿ ಇರುತ್ತೆ, ಒತ್ತಡಗಳು, ಕಮಿಟ್ಮೆಂಟ್, ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು ನೀವು. ನೋಡಿರಿ, ಒಂದು ಬೆಡ್ರೂಮ್ಗೆ ಎಷ್ಟು ಪಾಯಿಂಟ್ ಬರುತ್ತೆ, ಇದನ್ನೆಲ್ಲ ನೀವು ಅಳವಡಿಸ್ಕೊಂಡಾಗ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬರ್ತದೆ. ನಾವು ಮನೇನ ಚೆನ್ನಾಗಿ ಮಾಡಿ ಚೆನ್ನಾಗಿ ಬಾಳಿ ಬದುಕಿದ್ದಾದ್ಮೇಲೆ ನಮ್ಮ ಮಕ್ಕಳು ಬಾಳಿ ಬದುಕಬೇಕು. ತುಂಬ ಜನ ಒಂದು ಒಳ್ಳೆ ಫ್ಯಾಮಿಲಿ ಇರ್ತದೆ, ಮನೆ ಯಜಮಾನರು ತೀರೋದ್ಮೇಲೆ ಬೀದಿಗೆ ಬಂದುಬಿಡ್ತಾರೆ. ನಾನು ಅದಕ್ಕೆ ಹೇಳೋದು, ನಾವು ಚೆನ್ನಾಗಿದ್ದಾಗೇ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಚೆನ್ನಾಗಿರೋದು ಮನೆ ಮಾಡಿಕೊಟ್ರೆ ಅವ್ರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ನಾವೇ ದಡ್ರಾದರೆ ನಮ್ಮ ಮಕ್ಕಳು ನಮಗಿಂತ ದಡ್ರು, ನಮ್ಮ ಅಪ್ಪ ಅಮ್ಮ ನಮಗೇನು ಮಾಡಿದ್ದಾರೆ ಅನ್ನೋದು ಬೇಡ, ನಾವು ನಮ್ಮ ಮಕ್ಕಳಿಗೆ ಏನು ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಇದು ಪಿನ್ ಟು ಪಾಯಿಂಟ್ನ ನೀವು ಅಳವಡಿಸ್ಕೊಳ್ಳಿ. ನೀವು ಮನೆ ಕಟ್ಟಾಗಿದ್ದರೆ ಇದನ್ನು ಅಳವಡಿಸ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ ಅವ್ರು ಯಾರಾದರೂ ಮನೆ ಕಟ್ತಾಯಿದ್ರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಅವ್ರು ಇದನ್ನು ಅಳವಡಿಸ್ಕೊಂಡಾಗ ಅದರಲ್ಲಿ ಒಂದಷ್ಟು ಪಾಸಿಟಿವ್ ಎನರ್ಜಿ ನನಗೆ ಬರ್ತದೆ, ನೀವು ಶೇರ್ ಮಾಡಿ ಇಡ್ತೀರ, ಅದರಲ್ಲಿ 50% ನಿಮಗೂ ಬರುತ್ತೆ. ನಾವು ಒಳ್ಳೆಯದನ್ನು ಕೊಡ್ತಾ ಹೋದರೆ ಸಮಾಜಕ್ಕೆ ಭಗವಂತ ನಮ್ಮನ್ನು ಅದನ್ನು ಯಾವುದೋ ಒಂದು ರೀತಿಯಲ್ಲಿ ನಮಗೆ ರಿಟರ್ನ್ ಕೊಡ್ತಾನೆ. ನಾವು ಕೊಡೋದನ್ನು ಮಾತ್ರ ನೋಡಬೇಕು. ಭಗವಂತ ನಮ್ಮ ಟೈಮ್ ಸರಿ ಇಲ್ಲ ಅಂದಾಗ ಸ್ವಲ್ಪ ಲೇಟ್ ಆಗ್ತದೆ ಅಷ್ಟೇ. ಆ ಟೈಮ್ ಸರೋದ್ಮೇಲೆ 100% ಭಗವಂತ ನಾವು ಏನು ಕೊಟ್ಟಿದ್ದೀರಿ ಅದಕ್ಕೊಂದು ಸ್ವಲ್ಪ ಸೇರಿಸಿ ಕೊಡ್ತಾನೆ ಅಂತ ಹೇಳ್ತಾ, ಇದ್ರ ಬಗ್ಗೆ ಮತ್ತೆ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ನಿಮಗೇನಾದರೂ ಯಾವ ರೀತಿ ಆದರೂ ವಿಡಿಯೋ ಬೇಕಾ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀರಿ. ನಿಮಗೇನಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ದರೆ ಫೋನ್ ಮಾಡಿ, ನಾವು ಖಂಡಿತವಾಗೂ ಬಂದು ನಿಮ್ಮ ಮನೇನ ಅದು ಯಾವ್ಯಾವ ರೀತಿ ತೊಂದರೆ ಇದೆ ಅಂತ ಹೇಳ್ತೀರಿ, ಎಷ್ಟು % ಇದೆ ಅದನ್ನು ಯಾವ ರೀತಿ ಸರಿಪಡಿಸ್ಕೊಬೋದು ಅಂತ ಹೇಳ್ಬಿಟ್ಟು ಬರ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀರಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಮಸ್ಕಾರ.